ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತದೆ ಅನ್ನೋದನ್ನು ತುಂಬಾ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ಭಾರ್ಗವಿ ಎಲ್ಲ ರೀತಿ ಪೂಜೆಗೂ ವ್ಯವಸ್ಥೆ ಮಾಡಿದ್ದೆ ಮಕ್ಕಳನ್ನ ಕಾಪಾಡೋದಕ್ಕೆ ಅಂತ ಹೋಗಿದ್ದಾರೆ. ಈ ಕಡೆ ಹಸಮಣೆ ಮೇಲೆ ನಿರ್ಮಲಾ ಮತ್ತು ಜಿ.ಬಿ. ಪಾಟೀಲ್ ಕುಳಿತುಕೊಂಡಿದ್ದಾರೆ. ಪುರೋಹಿತರು ಬಂದು ಪೂಜೆ ಮಾಡ್ತಿದ್ದಾರೆ. ದೇವರಿಗೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ ಹಾಡಿ ಹೋಗ್ಲುತ್ತಾರೆ. ಆ ಹೆಣ್ಮಕ್ಳಿಗೆ ಒಳ್ಳೇದಾಗತ್ತೆ ಅಂತ ಕೂಡ ಹೇಳ್ತಾರೆ. ಇದರಿಂದಾಗಿ ಅರ್ಜುನ್ಗೆ ತುಂಬ ಖುಷಿ ಆಗುತ್ತೆ. ಆದರೆ ಮನಸ್ಸು ಗೆದ್ರೆ ಸಾಕು ಮನೆಯವ್ರ ತನ ಅಂತ ಅರ್ಜುನ್ ಬಯಸ್ತಾರೆ. ನಂತರ ಪ್ರಸಾದ ತಗೊಂಡ್ಬನ್ನಿ, ನೀನು ಪೂಜೆ ಮುಗೀತದೆ ಅಂತ ಹೇಳ್ತಾರೆ. ಎಲ್ಲರೂ ಕೂಡ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ಳಿ ಅಂತದಾಗೆ ದೇವರು ಬಲಗಡೆಯಿಂದ ಹೂ ಕೊಡ್ತಾನೆ. ಆಗ ಖಂಡಿತವಾಗ್ಲೂ ಈ ಮನೆಗೆ ಒಳ್ಳೇದಾಗತ್ತೆ, ಹೊಸಬ್ರು ಈ ಮನೆಗೆ ಬರ್ತಾರೆ ಅಂತ ಹೇಳಿದಾಗ ಭಾರ್ಗವಿ ಮಗು ಬಂದ್ಬಿಡತ್ತೆ ಅಂತ ಶ್ರೀಮಂತವರು ಹೇಳ್ತಿದ್ದಾಗೆ ಜಿ.ಬಿ. ಪಾಟೀಲ್ ರುಚಿಗೆ ಹೇಳ್ತಾರೆ. ತದನಂತರ ಇಲ್ಲಿ ಜಿ.ಬಿ. ಪಾಟೀಲ್ಗೆ ಒಂದು ಸಣ್ಣ ಸುಳಿವು ಕೂಡ ಇಲ್ಲ. ಹೊಸ ವ್ಯಕ್ತಿ ಅಂದರೆ ಅದು ತನ್ನ ಮೊದಲನ ಹೆಂಡತಿ ಗಾಯತ್ರಿ ದೇವಿ ಮನೆಗೆ ಬರ್ತಾರೆ ಅಂತ. ಬಟ್ ದೇವರು ಆಲ್ರೆಡಿ ಅದರ ಸುಳಿವನ್ನು ಕೊಟ್ಟದಾಗಿದೆ. ಬಟ್ ಯಾರಿಗೂ ಕೂಡ ಅದು ಆದರೆ ಸುಳಿವು ಅನ್ನೋದು ಗೊತ್ತಾಗೋದಿಲ್ಲ. ನಂತರ ಬೃಂದ ಹೋಗಿದ್ದೆ, ಅಡುಗೆ ಮನೆಯಲ್ಲಿ ಭಾರ್ಗವಿನೂ ಇಲ್ಲ, ಭಾರ್ಗವಿ ಮಾಡಿರೋ ಪ್ರಸಾದನೂ ಇಲ್ಲ. ನಾನು ಹೇಳಿದೆ, ನನ್ನ ಮಾತನ್ನು ಕೇಳಲಿಲ್ಲ. ಅವಳು ಏನೋ ಜವಾಬ್ದಾರಿ ಮಾಡ್ತೀರ ಅಂತ ಕೊಟ್ಟರೆ, ಆದರೆ ಸರಿಯಾಗಿ ಪೂರ್ಣ ಮಾಡಿದೆ, ಅಪಶಕುನ ಆಗೋ ಹಾಗೆ ಮಾಡ್ತಿದ್ದಾಳೆ ಅಂತ ಬೃಂದ ಹೇಳೋದಕ್ಕೂ ಇತ್ತ ಕಡೆ ಪುರೋಹಿತರು ಇಲ್ಲ ಇನ್ನು 2 ನಿಮಿಷದಲ್ಲಿ ಪ್ರಸಾದ ತರಬೇಕು, ಇಲ್ಲಾಂದರೆ ಪೂಜೆ ಕಂಪ್ಲೀಟ್ ಆಗುವುದಿಲ್ಲ, ಖಂಡಿತ ಅಶುಭ ಆಗಿಬಿಡತ್ತೆ ಅಂತ ಹೇಳ್ತಿರ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ರುದ್ರವರ ಜೊತೆ ಪ್ರಸಾದ ತಗೊಂಡು ಭಾರ್ಗವಿ ಎಂಟ್ರಿ ಕೊಡ್ತಾಳೆ. ಭಾರ್ಗವಿ ಎಂಟ್ರಿ ಕೊಡ್ತಿದ್ದಾಗ ನಿಜಕ್ಕೂ ಅರ್ಜುನ್ಗೆ ಖುಷಿ ಆಗುತ್ತೆ. ಹಾಗಿದ್ರೆ ಭಾರ್ಗವಿ ಅಲ್ಲಿ ಮಕ್ಕಳನ್ನ ಕಾಪಾಡಲಿಲ್ವಾ? ಖಂಡಿತ. ವಿವೇಕ ಆ ಮಗುವನ್ನು ಗೋಡೂನ್ಗೆ ಹೋಗಿ ಬಚ್ಚಿಡೋ ಸಮಯದಲ್ಲಿ ಭಾರ್ಗವಿ ಬಿರುಗಾಳಿ ಥರ ಹೋಗಿದೆ ಮಗುವನ್ನು ಕಾಪಾಡಿ ಪೊಲೀಸ್ ಅವ್ರನ್ನ ಕೂಡ ಕರೆಸಿ ಅಲ್ಲಿಗೆ ಕರೆಕ್ಟ್ ಟೈಮ್ಗೆ ಎಂಟ್ರಿ ಕೊಡಿಸಿದೆ. ರೌಡಿಗಳನ್ನ ಕೂಡ ಲಾಕ್ ಮಾಡಿದೆ. ನಂತರ ಇಲ್ಲಿ ಮನೆಗೆ ಬಂದಿರೋದು ಭಾರ್ಗವಿ. ಬಟ್ ಯಾರಿಗೂ ಕೂಡ ಅದರ ಸುಳಿವು ಇಲ್ಲವೇ ಇಲ್ಲ. ಆ ಕಡೆ ವಿವೇಕ್ ಕಾಳಿ ಕಣ್ಣ ಕಂಡ್ರೆ ಮುಗಿಸ್ಬೇಕು ಅಂದ್ಕೊಂಡಿರ್ತಾರೆ. ಬಟ್ ವಿವೇಕ್ ಕಣ್ಣ ಕಾಣಿಸ್ದ ಹಾಗೆ ಭಾರ್ಗವಿ ಬಂದು ಕಾಳಿ ಅವತಾರದಲ್ಲಿ ಎಲ್ಲ ಕೆಲಸ ಮಾಡಿ ಮುಗಿಸಿ ಹೋಗಿದ್ದಾಳೆ. ಹಾಗಾದರೆ ಇಲ್ಲಿ ಪೂಜೆಯನ್ನು ಕಂಪ್ಲೀಟಾಗಿ ಎಲ್ಲವೂ ಕೂಡ ಒಳ್ಳೆ ರೀತಿಯಲ್ಲಿ ಭಾರ್ಗವಿ ನಡೆಸಿಸ್ಕೊಡ್ತಾಳೆ. ನಂತರ ಪುರೋಹಿತರು ಕೂಡ ಅಚ್ಚುಕಟ್ಟಾಗಿ ಪೂಜೆ ಆಯಿತು ಅಂತ ಹೇಳಿ ಭಾರ್ಗವಿಗೆ ಆಶೀರ್ವಾದ ಮಾಡ್ತಾರೆ. ಎಲ್ಲರಿಂದ ಹೊಗಳಿಕೆ ಕೂಡ ಭಾರ್ಗವಿಗೆ ಸಿಗುತ್ತೆ. ನಂತರ ಅಪ್ಪನ ಡೈರಿಯನ್ನು ನೋಡಿದಂಥ ಭಾರ್ಗವಿಗೆ ಗಾಯತ್ರಿ ದೇವಿ ಬದುಕಿದ್ದಾರೆ ಅನ್ನೋ ಸುಳಿವು ಕೂಡ ಸಿಗುತ್ತೆ, ಎಲ್ಲಿದ್ದಾರೆ ಅನ್ನೋ ಸುಳಿವು ಕೂಡ ಸಿಗುತ್ತೆ. ಆ ಕಡೆ ಬೃಂದಾಗೂ ಕೂಡ ಸುಳಿವು ಸಿಗುತ್ತೆ. ಇಬ್ಬರು ಕೂಡ ಗಾಯತ್ರಿ ದೇವಿಯನ್ನು ಹುಡುಕಾಡುವುದಕ್ಕೆ ಮುಂದಾಗಿದ್ದಾರೆ. ಹಾಗಾದರೆ ಮುಂದೇನಾಗತ್ತೆ ಮುಂದಿನ